ತೆಲಂಗಾಣಕ್ಕೆ ರಾತ್ರೋರಾತ್ರಿ ಬಸವಸಾಗರ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ವಿಜಯಪುರ ಜಿಲ್ಲೆ ರೈತರ ವಿರೋಧವನ್ನು ಲೆಕ್ಕಿಸದೆ 1.27 ಟಿಎಂಸಿ ನೀರನ್ನು ರಿಲೀಸ್ ಮಾಡಲಾಗಿದೆ. ಆಲಮಟ್ಟಿ ಜಲಾಶಯದಿಂದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಹರಿಬಿಡಲಾಗುತ್ತೆ. ಅದು ಯಾದಗಿರಿ ಮತ್ತು ರಾಯಚೂರು ಮಧ್ಯೆ ಇರುವಂಥ ನದಿ ತೆಲಂಗಾಣಕ್ಕೆ ಸೇರಿದೆ. ಸೊ ತೆಲಂಗಾಣಕ್ಕೆ ನೀರು ಬಿಡುವ ಉದ್ದೇಶದಿಂದಲೇ ಬಸವಸಾಗರ ಜಲಾಶಯದಿಂದ ನೀರು ಹರಿಬಿಡಲಾಗ್ತಾ ಇದೆ ಅನ್ನೋದು ಆರೋಪ ಆಗಿದೆ. ಕೃಷಿಗಾಗಿ, ಕುಡಿಯುವ ನೀರಿಗಾಗಿ 5 ಟಿಎಂಸಿಗೆ ತೆಲಂಗಾಣ ಮನವಿ ಮಾಡಿತ್ತು. ಈ ಬಗ್ಗೆ ತೆಲಂಗಾಣ ಮನವಿಯ ಮೇರೆಗೆ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ ಎಲ್ಲಿಯೂ ಕೂಡ ಆದೇಶ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಬೆನ್ನಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ನಿಂದ ನೀರು ರಿಲೀಸ್ ಆಗಿದೆ. ಅಂದರೆ ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲಾ ಡ್ಯಾಮ್ಗೆ ನೀರು ಬಿಡುಗಡೆಯಾಗಿದೆ. ವಿಜಯಪುರ ರೈತರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ರಾಜ್ಯ ಸರ್ಕಾರದ ನಡೆ. ಹೇಳಿ ಕೇಳಿ ಬಿರು ಬೇಸಿಗೆ ಶುರುವಾಗಿದೆ. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಇನ್ನು ಆಲಮಟ್ಟಿ ಜಲಾಶಯವನ್ನು ಹೊಂದಿರುವಂಥ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಅನೇಕ ಕಡೆಗಳಲ್ಲೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಇದೆ. ಪಕ್ಕದ ಆಲಮಟ್ಟಿ ಗೇಟ್ಗಳನ್ನು ಹೊಂದಿರುವಂಥ ವಿಜಯಪುರ ಜಿಲ್ಲೆಯೂ ಕೂಡ ಅನೇಕ ಕಡೆಗಳಲ್ಲೂ ನೀರಿನ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಬಟ್ ಕೆಲವೊಂದು ಕಡೆ ಆಲಮಟ್ಟಿ ಜಲಾಶಯದಿಂದ ಬಸವಸಾಗರದಿಂದ ತೆಲಂಗಾಣಕ್ಕೆ ಹರಿಬಿಡಲಾಗ್ತಾ ಇದೆಯಲ್ಲ, ಇದು ತಪ್ಪು. ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತ ಹೇಳಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ.